ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನು ಜಸ್ಟ್ 5 ಮಿನಿಟ್ಸಲ್ಲೇ ಆಗೋವಂಥ ಪಾಸ್ತಾ ಮಾಡ್ತಿದ್ದೀನಿ. ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಕಪ್ ಪಾಸ್ತಾ, ಈರುಳ್ಳಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾರೆಟು ಮತ್ತು ಬೀನ್ಸು, ಎಣ್ಣೆ. ಇದು ಇಪ್ಪಿ ಮಸಾಲ, ಇದು ಟೊಮೊಟೊ ಸಾಸು. ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಡ್ತಾಯಿದ್ದೀನಿ. ನೀರು ಹಾಕೊಂತಿದ್ದೀನಿ ಇಪ್ಪಿ ಇದು ಮಾಡ್ಕೊಳಕ್ಕೆ. ನೀರು ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಪಾಸ್ತಾ ಹಾಕೋಣ. ನೀರು ಮಳ್ತಾ ಇದೆ ನೋಡಿ. ನಾನು ಇವಾಗ ಪಾಸ್ತಾ ಹಾಕೊಂತೀನಿ. 1 ಸ್ಪೂನು ಆಯಿಲ್ ಹಾಕೊತ ಇದ್ದೀನಿ. ಆಯಿಲ್ ಹಾಕೋದ್ರಿಂದ ಪಾಸ್ತಾ ಬಿಡಿಯಾಗುತ್ತೆ, ಅಂಟೋದಿಲ್ಲ ಒಂದಕ್ಕೊಂದು. ಈ ಸಣ್ಣಗಿರೋ ಪಾಸ್ತಾ ಬೆಂದಾದ್ಮೇಲೆ ಸ್ವಲ್ಪ ವೈಟ್ ಕಲರಾಗಿ ದಪ್ಪನಾಗಿ ಬರುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪಾಸ್ತಾ ಬೆಂದಿದೆ ಅಂತ. ನೋಡಿ, ಪಾಸ್ತಾ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಜಾಲರಿಗೆ ಸೋಸ್ಕೊತೀನಿ. ನೋಡಿ, ಒಂದು ಜಾಲರಿಗೆ ಸೋಸ್ಕೊತಿದ್ದೀನಿ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನು ಆಯಿಲ್ ಹಾಕೊತ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈರುಳ್ಳಿ ಹಾಕೊತ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಆನಿಯನ್ನ 3 ಇದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಸೇರಿಸ್ಕೊತಿದ್ದೀನಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ತಗೊಂಡಿರೋ ಕ್ಯಾರೆಟು ಬೀನ್ಸು ಸೇರಿಸ್ಕೊತಿದ್ದೀನಿ. ನೀವು ಬಟಾಣಿ ಇದ್ದರೆ ಬಟಾಣಿ ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದು ಮಾಡ್ಕೊಳ್ಳಿ. ಒಂದು 5 ನಿಮಿಷ ಇಟ್ಟು ಕ್ಲೋಸ್ ಮಾಡಿ. ನಾನು ಒಂದು 2 ಮಿನಿಟ್ಸ್ ಬಿಡ್ತೀನಿ. ನೋಡಿ, ಕ್ಯಾರೆಟು ಮತ್ತು ಬೀನ್ಸು ಚೆನ್ನಾಗಿ ಬೆಂದಿದೆ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. 1 ಸ್ಪೂನು ಸಾಸ್ ಹಾಕೊತ ಇದ್ದೀನಿ. ಸಾಸ್ ಇಲ್ಲ ಅಂದರೆ, ನೀವು ಟೊಮೊಟೊ ಕೆಚಪ್ ಇಲ್ಲ ಅಂದರೆ ಟೊಮೊಟೊ ಪೇಸ್ಟ್ ಮಾಡಿಬಿಟ್ಟು ಆ ಪ್ಯೂರಿನಾದರೂ ಹಾಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/4 ಟೇಬಲ್ ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊತಿದ್ದೀನಿ. ನಾನು ಸೋಸ್ ಇಟ್ಕೊಂಡಿರೋ ಪಾಸ್ತಾ ಹಾಕೊತ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಪಾಸ್ತಾ. ದೊಡ್ಡವರಿಂದ ಸಣ್ಣ ಮಕ್ಕಳವರೆಗೂ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಟೇಸ್ಟ್ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ, ಬಿಸಿ ಇದ್ದಾಗಲೇ ತಿನ್ನಬೇಕು. ಇದು ನೂಡಲ್ಸ್ ಇಪ್ಪಿದು ಇದನ್ನು ಪೌಡ್ರ್ ತಗೊಂಡಿದ್ದೆ, ಅದನ್ನು ಸೇರಿಸ್ಕೊತ ಇದ್ದೀನಿ. ಜಸ್ಟ್ 5 ಮಿನಿಟ್ಸಲ್ಲೇ ಆಗೋಗುತ್ತೆ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಇವಾಗ ಆಗಿದೆ. ಇವು ಉಪ್ಪು ನೋಡ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಬೇಕಂದರೆ ನೀವು ಉಪ್ಪು ಈಗಲೇ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತ ಇದ್ದೀನಿ. ಪಾಸ್ತಾ ರೆಡಿ ಆಯಿತು. ನಾನು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡ್ತಿದ್ದೀನಿ.